ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಕಾರ್ ಬಂದ್ ನಿಂತೈತೆ. ನಾವು ಹೋಗ್ತಾ ಇದೀವಿ ಸೌದತ್ತಿ ಯಲ್ಲಮ್ಮ ಮತ್ತೆ ಯಮನೂರಿಗೆ. ಊರು ಬಿಡೋಕಿನ ಮುಂಚೆ ಕಾರ್ಗೆಲ್ಲ ಪೂಜೆ ಮಾಡಿ ನಿಂಬೆಹಣ್ಣೆಲ್ಲ ಇಟ್ಟು ಹೋಗ್ಬೇಕು. ಗಾಡಿ ಪೂಜೆ ಎಲ್ಲ ಮಾಡಿ ಹೋಗ್ತಾ ಇದೀವಿ. ಸೊ ನಾವು ಫಸ್ಟ್ ಹೋಗ್ತಿರೋದು ಜೋಗುಳ ಬಾಯಿ ಅಂತ, ಅಲ್ಲಿ ಸೌದತ್ತಿ ಹತ್ರನೇ ಇರೋದು ಅದನ್ನು. ಸೊ ಇದು ನೋಡ್ತಿದ್ರಲ್ವಾ, ಇದು ಜೋಗುಳ ಬಾಯಿ. ಇಲ್ಲಿಂದ ಸೌದತ್ತಿ ಬರೀ 2 ಕಿಲೋಮೀಟರ್ ಅಷ್ಟೇ ಇರೋದು. ಸೌದತ್ತಿಗೆ ಬಂದವರೆಲ್ಲ ಇಲ್ಲಿ ಬಂದು ಜಳಕ ಮಾಡಿ ಸೌದತ್ತಿಗೆ ಹೋಗೋದು. ನೋಡ್ರಿ, ಇಕ್ಕಿ ನಮ್ಮ ಮನೆಯ ದೊಡ್ಡ ಮಗಳು. ಹಾಯ್ ಹಾಯ್ ಅಲ್ಲ ಹಾಯ್ ಮಾಡು. ಹಾಯ್ಗೆ ಹಾಯ್. ನೋಡ್ರಿ, ಜೋಗುಳ ಬಾಯಿಗೆ ಬಂದು ಜಳಕ ಮಾಡಿ ಇವಾಗ ಬೇಡ್ಕೋಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಒಳಗಡೆ. ಇವಾಗ ಟೈಮ್ ಆಗಿರೋದು ಬೆಳಗಿನ ಜಾವ 5 ಗಂಟೆ. ದೇವಸ್ಥಾನ ಒಳಗಡೆ ಹೋಗಿ ಬೇಡ್ಕೊಂಡು ಬೆಳಕಾಗೋವರೆಗೂ ಇಲ್ಲೇ ಎದ್ದು ಸೊ ಇವಾಗ ಸೌದತ್ತಿಗೆ ಹೋಗ್ಬೇಕು. ಸೊ ಇವಾಗ ಜೋಗುಳಬಾಯಿಂದ ಸೌದತ್ತಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ ಇರೋದು ಸೌದತ್ತಿ. ಸೊ ನೋಡ್ರಿ, ಇದು ಸೌದತ್ತಿ ಎಂಟ್ರೆನ್ಸ್. ಸೌದತ್ತಿ ಬಂದಿವಿ. ನೋಡ್ಬೋದು ನೀವು ಇಲ್ಲಿ ಸೌದತ್ತಿ ಯಲ್ಲಮ್ಮ ಆರ್ಚು. ನೋಡ್ರಿ, ದರ್ಶನ ಪಡಕ್ಕೆ ಈಗ ಲೈನ್ ನಿಂದಿರ್ಬೇಕು. ಸಿಕ್ಕಾಪಟ್ಟೆ ಜನ ಇರ್ತಾರಂತೆ. ಸೊ ಇವಾಗ ಸ್ವಲ್ಪ ಇನ್ನೂ ಕಡಿಮೆ ಇದ್ದಾರೆ. ನೋಡಿ, ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದೀವಿ. ಸೊ ಒಳಗಡೆ ವಿಡಿಯೋ ಫೋಟೋ ಏನು ತೆಗಿಯಂಗಿಲ್ಲ ಅಂತೆ. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಸೊ ಇದು ಹೊರಗಡೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೀವಿ. ಸೊ ನೋಡ್ಬೋದು, ಇಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡ್ತಾ ಇರಲ್ವಾ, ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಅತ್ತಿಗೆ ಮತ್ತೆ ನಮ್ಮ ಮಾವ ಇಷ್ಟು ಜನ ಬಂದಿದೀವಿ ಫ್ಯಾಮಿಲಿ ಸಮೇತ. ಸೊ ಇವಾಗ ಸೌದತ್ತಿಯಿಂದ ಇಲ್ಲೇ ಪರಶುರಾಮ್ ಕೋಟೆ ಬರುತ್ತೆ ಅಂತೆ. ಪರಶುರಾಮನ್ ಕೋಟೆಗೆ ಹೋಗ್ತಾ ಇದೀವಿ. ನೋಡ್ರಿ, ಇದು ಪರಶುರಾಮನ ಕೋಟೆ ಅಂತೆ. ಸೊ ಇದು ಪುರಾತನ ಕಾಲದ್ದು. ಸೊ ಇಲ್ಲಿ ಪರಶುರಾಮ ಹುಟ್ಟಿದ್ದ ಸ್ಥಳ ಅಂತ, ಇದು ಪರಶುಗಡ ಅಂತ ಊರ ಹೆಸರು. ಸೊ ಇಲ್ಲಿ ಒಂದು ಪವಾಡ ಇದೆ. ಏನ್ ಪವಾಡ ಅಂದ್ರೆ, ರೇಣುಕಾ ಯಲ್ಲಮ್ಮ ಈ ಬೆಟ್ಟದಿಂದ ಬೀಳುವಾಗ ಸೊ ಪರಶುರಾಮ ಬಂದು ಕೈ ಹಿಡ್ಕೊಂಡಿದ್ನಂತೆ, ಕಾಪಾಡಿದ್ನಂತೆ. ಸೊ ಆ ಸ್ಥಳ ನೋಡಕ ಹೋಗ್ತಾ ಇದೀವಿ ನಾವು ಇಲ್ಲಿ ಇವಾಗ. ಏನಿಲ್ಲ
ಕೋಟೆ ಮಾತ್ರ ಅದ. ಒಳಗೆ ಕೆಳಗೆ ಏನೋ ಅದಲ್ಲ, ನೀರೊಳಗೆ ಹೆಂಗೆ ಕುಡಿತಾವ? ಹೆಂಗೆ ಕುಡಿತಾವ ನೋಡು ಅವಾಗ ಕಿಲಿಕಿಲಿಗೆ. ಕೆಳಗೆ ಇಳಿಬೇಕು. ಓ ಪ್ಯಾಂಟಿಣಿಗವ ಒಡ ತಿಕ್ತದೋಳಿ ಅವ ಮೊದ ತದೋಡು ಮತ್ತೆ. ಸೊ ನೋಡಿ ಅಲ್ಲಿ ಎಂಡಿಗೆ ಹೋಗ್ಬೇಕಿನ್ನ. ಸೊ ಅಲ್ಲಿ ಇರೋದಂತೆ ಸ್ಥಳ ಅದು ಪರಶುರಾಮ ಎಲ್ಲಮ್ಮಗೆ ಕಾಪಾಡಿದ್ದು. ನೋಡ್ಬೋದು ನೀವು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಮೆಟ್ಲು ಮಾಡಿದ್ದಾರೆ. ಮೆಟ್ಲು ಸಮೇತ ಹೋಗಿ ನೋಡ್ಕೊಂಡು ಬರ್ಬೋದು. ಇನ್ನೂ ತುಂಬ ಡೌನಿಗಿದೆ ಅದು, ತೋರಿಸ್ತೀನಿ ನಾನು ನಿಮಗೆ. ನೋಡಿ ನೋಡಿ ಸೊ ಇನ್ನೂ ಕೆಳಗೆ ಹೋಗ್ಬೇಕಂತೆ. ಕೆಳಗೆ ಹೋದರೆ ಡೀಟೇಲಾಗಿ ಕಾಣುತ್ತಂತೆ. ಸೊ ಇನ್ನೂ ಕೆಳಗೆ ಹೋದರೆ ಹತ್ತ ಕಷ್ಟ ಆಗುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ನಿಂತ್ಕೊಂಡು ನೋಡ್ಕೊಂಡು ಹೋದಿವಿ. ಸೊ ನೋಡ್ರಿ, ಸೀದಾ ಪರ್ಸುಗಾಡಿಂದ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಬಂದಿದ್ದೀವಿ. ಇದು ಸಿದ್ಧಾರೂಢ ಮಠ ಇಡೀ ಹುಬ್ಬಳ್ಳಿಗೆ ದೊಡ್ಡ ಫೇಮಸ್ ಇದು. ನೋಡ್ರಿ ದೇವಸ್ಥಾನ ನೋಡೋಕ್ಕೆ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿದೆ. ಸೊ ಅಷ್ಟೇ ಶಾಂತಿ ಕೂಡ ಇದೆ. ಕುಂತ್ಕೊಂಡ್ರೆ ಎದ್ದೋಕ್ಕೂ ಮನಸ್ಸು ಬರಲ್ಲ. ಗುಡಿ ಒಳಗಡೆ ಕುಂತ್ಕೊಂಡ್ರೆ ಅಷ್ಟೊಂದು ಶಾಂತಿ ಸಿಗುತ್ತೆ ಇಲ್ಲಿ. ನೋಡ್ಬೋದು ನೀವು ಇಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ಯಾವಾಗಲೂ ದಾಸೋಹ ಇರುತ್ತೆ. ಸೊ ದಾಸೋಹಕ್ಕೆ ಲೈನಿಗೆ ನಿಂತ್ಕೊಂಡಿದ್ದೀವಿ. ಮಾಡ್ಬೇಕು. ಸೊ ಇಲ್ಲಿಂದ ಸಿದ್ಧಾರೂಢ ಮಠ ಮುಗಿಸ್ಕೊಂಡು ಸೀದಾ ಇವಾಗ ಯಮನೂರಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಸೀದಾ ಹುಬ್ಬಳ್ಳಿ ಸಿದ್ಧಾರೂಢ ಮಠದಿಂದ ಇವಾಗ ಯಮನೂರಿಗೆ ಬಂದುಬಿಟ್ಟಿವಿ. ಸೊ ಇಲ್ಲಿ ಯಮನೂರು ಹೊಳೆಯಲ್ಲಿ ಜಳಕ ಎಲ್ಲ ಮಾಡಿ ದರ್ಶನಕ್ಕೆ ಹೋಗ್ಬೇಕು ಇವಾಗ ನಾವು.
ನೋಡ್ರಿ ಇಲ್ಲಿ ಕೂಡ ದರ್ಶನ ಪಡೆಯೋಕ್ಕೆ ಇಲ್ಲಿ ಲೈನಿಗೆ ನಿಂದಿರಬೇಕು. ಏನಿಲ್ಲ ಅಂದರೂ 1 ಅವರ್ 1.5 ತಾಸಂತೂ ಆಗೇ ಆಗುತ್ತೆ, ಅಷ್ಟೊಂದು ಜನ ಇದ್ದಾರೆ. ಸೊ ನೋಡ್ರಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಒಳಗಡೆ ವಿಡಿಯೋ ಮಾಡೋಕ್ಕೂ ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದರೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಸೊ ಹಾಗಾಗಿ ಫೋನ್ ತೆಗಿಯೋಕೆ ಕೂಡ ಟೈಮ್ ಇರಲಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಒಂದು ದೇವ್ರ ಗುಡಿ ಉಳಿದಿದೆ. ಸೊ ಅದು ನೋಡಿಕೊಂಡು ಸೀದಾ ಮನೆಗೆ ಹೋಗಬೇಕು. ಆ ದೇವ್ರ ಗುಡಿ ಹೆಸರು ಬಂದು ಭೀಮಾ ಅಂಬಿಕಾ ದೇವಿ ಅನ್ನೋ ಹೆಸರು. ಸೊ ಅದು ಇಟಗಿ ಅನ್ನೋ ಊರಲ್ಲಿ ಇದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಮುಗಿಸ್ಕೊಂಡು ಸೀದಾ ನಮ್ಮ ಊರಿಗೆ ಹೋಗ್ತೀವಿ. ಸೊ ನೋಡ್ರಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದಾಯಿತು. ಸೊ ಎಲ್ಲ ಮುಗಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರಾತ್ರಿ ಆಗಿದೆ. ಸೊ ನಾವು ಮನೆಗೆ ರೀಚ್ ಆಗಿದ್ದು ಬೆಳಗಿನ ಜಾವ 4 ಗಂಟೆಗೆ. ಸೊ ಇದಿಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಸೊ ಥ್ಯಾಂಕ್ ಯು ಸೋ ಮಚ್.